ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಬಂದು ಮೈಸೂರಿಗೆ ಹೋಗ್ತಾ ಇದ್ವಿ ಎಲ್ಲರೂ. ಸೊ ಆಲ್ರೆಡಿ ಹೊರಡ್ತಾ ಇದ್ದಾರೆ. ನಮ್ಮದು ಎಲ್ಲ ರೆಡಿ ಆಯ್ತು, ಇವಾಗ ಹೊರಡಬೇಕಿತ್ತು. ಸೊ ಹಾಗಾಗಿ ಏನ್ರಲ್ಲಿ ಹೋಗ್ತಾ ಇದ್ದೀವಿ, ಮೈಸೂರಿಗೂ ಯಾಕೆ ಹೋಗ್ತಾ ಇದ್ದೀವಿ ಎಲ್ಲನೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಸೊ ಬನ್ನಿ ಹೋಗೋಣ. ಟ್ರೈನ್ ಆಗ್ತಿದ್ವಿ, ನಮಗೇನೆ ಟ್ರೈನ್ ಮಿಸ್ ಆಗೋ ಥರ ಇತ್ತು. ಅಷ್ಟೇನು ಬಂದ್ವಿ, ಎಲ್ಲರೂ ಸೀಟು ಸಿಕ್ಕಿದೆ, ಎಲ್ಲರೂ ಆರಾಮಾಗಿ ಹೋಗ್ತಿದ್ದಾರೆ. ನೋಡಮ್ಮ, ನಮ್ಮ ಅಜ್ಜಿ ಹಾಯ್ ಮಾಡು. ಯಾರು ನೋಡಿ ಫ್ರೆಂಡ್ಸ್, ನಮ್ಮನ್ನೆಲ್ಲ 3 ಗಂಟೆಗೆ ಎದ್ದೋಳಿಸ್ಬಿಟ್ಟು ಇಲ್ಲಿ ಬಂದು ನಿದ್ದೆ ಹೊಡಿತಾವ್ರೆ. ನಾವು ಮಾತ್ರ ಎಲ್ಲ ಕುತ್ಕೊಂಡಿದ್ದೀವಿ. ನೋಡ್ತಾ ಇದ್ರೆ ನೇಚರ್ ಅಂತೂ ತುಂಬ ಸಖತ್ತಾಗಿದೆ ಗಾಯ್ಸ್. ಯಾವಾಗಾದ್ರೂ ಟ್ರೈನಲ್ಲಿ ನೀವು ಕೂಡ ಟ್ರಾವೆಲ್ ಮಾಡಿ. ಸೊ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಹಂಗಾಗಿ ನಾನು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ, ಚೆನ್ನಾಗಿತ್ತು. ಯಾಕಂದರೆ ಸೂರ್ಯ ಎಲ್ಲ ಹಂಗೆ ಬರ್ತಾಯಿತ್ತಲ್ವ, ಹಾಗಾಗಿ ಫೇಸ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಅಪ್ಲೋಡ್ ಮಾಡಿದೆ. ಹಾಗೆ ಮದ್ದೂರು ವಡೆ ಬಂತು. ಸೊ ತೊಗೊಳ್ಳೋಣ ಅಂತೇಳಿ ತೊಗೊಂಡು ತಿಂತಾಯಿದ್ವಿ. ಗರಂ ಗರಂ ಆಗಿತ್ತು. ಆಯ್ತು ಹೇಳಿ ಹಂಗೆ ಕಾರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ವಿ. ಸೊ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ಗೈಸ್, ತುಂಬ ಚೆನ್ನಾಗಿತ್ತು. ಗಾಡ್ ಇವಾಗ ಬಂದ್ವಿ ನಂಜನಗೂಡು. ಇವಾಗ ಟ್ರೈನ್ ಇಳಿದ್ವಿ, ಹೋಗ್ತಾ ಇದೀವಿ. ಇಲ್ಲಿಂದ ಎಷ್ಟು ದೂರ ಏನು ಗೊತ್ತಿಲ್ಲ. ನನ್ನ ಡ್ರೆಸ್ ಬೇರೆ ಫುಲ್ ಎಳೀತೈತೆ. ಬನ್ನಿ ಹೋಗೋಣ. ಟೈಮ್ ಇವಾಗ ಬಂದು 8:30 ಆಯಿತು. ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ 1.5 ಕಿಲೋಮೀಟರ್ ಹತ್ತತ್ರ ಇದೆ. ಹಾಗಾಗಿ ಆಟೋದಲ್ಲಿ ಹೋಗೋದಿತ್ತು, ಹೋಗ್ತಾ ಇದ್ವಿ. ಜಸ್ಟು ಹೊಳೆ ಹತ್ರ ಬಂದ್ವಿ. ಸೊ ಸೊ ಎಲ್ಲರೂ ಆಟ ಆಡ್ತಾವ್ರೆ ನೋಡಿ. ನಾನು ಇನ್ನೂ ಇಳಿದಿಲ್ಲ, ಇವಾಗ ಇಳಿಬೇಕು. ಅಜ್ಜ ನೀನ್ ಮುಳುಗೆ ಸೊ ನಾವು ಅವಾಗಲೇ ಬಂದು ತುಂಬ ಇಲ್ಲ ಅಂದರೆ ಒಂದು 1/2 hour ಆಯಿತು. ಇವಾಗ ಹೋಗಬೇಕು, ಬಟ್ ಹೋಗಕ್ಕೆ ಮನಸ್ಸಾಗ್ತಲ್ಲ. ನಮ್ಮ ಅಜ್ಜಲ್ಲಿ ಕೂತ್ಕೊಂಡು ಬನ್ನಿ ಬನ್ನಿ ಅಂತ ಕರೀತಾವ್ರೆ, ಬಟ್ ನಮ್ಗೆ ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಇಲ್ಲಿ ನೋಡಿ ತುಂಬ ಕ್ರೌಡ್ ಇದೆ ಆ ಕಡೆ ಎಲ್ಲ. ಸೊ ನಾವಿಲ್ಲೇ ಹತ್ರದಲ್ಲೇ ಆಡ್ಕೊತಾ ಇದ್ದೀವಿ. ಎಷ್ಟು ಬೇಗ ಬಂದವ್ರೆ ಇವ್ರು ನೋಡಿ, ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ಬಂದವ್ರೆ. ನಾವು ಅಮೆರಿಕದಿಂದ ಬಂದಿದ್ದೀವಿ. ಬನ್ನಿ. ಹಾಯ್ ಫ್ರೆಂಡ್ಸ್, ಎಕ್ಸಾಮ್ ಎಲ್ಲ ಆಯ್ತು, ಇವಾಗ ರೆಡಿ ಆದೋ. ಈಗ ದರ್ಶನಕ್ಕೆ ನಿಂತ್ಕೋಬೇಕು. ಎಷ್ಟು ಕ್ಯೂ ಇದೆ ಅಂತ ಗೊತ್ತಿಲ್ಲ, ಆದರೂ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀವಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನೋಡೋಣ. ನಾವು ಇವಾಗ ತಾನೇ ನಂಜನಗೂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಅಷ್ಟೇ ಚೇಂಜ್ ಆದೋ. ಈಗ ದರ್ಶನಕ್ಕೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತಿರುಗಿ ಎಲ್ಲ ಒಂದ್ಸಲ. ಅಜ್ಜಿ ನಡೀರಿ. ಸೊ ಇಲ್ಲಿ ದರ್ಶನಕ್ಕೆ ಕ್ಯೂಗಂತ ನಿಂತ್ಕೊಂಡ್ವಿ. ತುಂಬ ರಶ್ ಐತೆ ಅಂತಂದ್ರು, ಅದಕ್ಕೆ 100 rupees ಟಿಕೆಟ್ ಏನೋ ಇರುತ್ತಲ್ಲ, ಸ್ಪೆಷಲ್ ದರ್ಶನ. ಅಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ.
ಏನೋಪ್ಪ ರಶ್ ಇರಲ್ಲ ಅನ್ಕೊಂಡ್ವಿ, ಬಟ್ ತುಂಬಾ ರಶ್ ಇದೆ ನೋಡಿ ಚೆನ್ನಾಗಿ. ಧರ್ಮದ ದರ್ಶನಕ್ಕೆ ನಿಂತ್ಕೋಬೋದಾಯ್ತು ಫ್ರೆಂಡ್ಸ್. ನಮ್ಮ ಚಿಕ್ಕಮ್ಮನ ನೋಡೋಕೆ ಹೋಗಬೇಕು, ಲೇಟ್ ಆಗುತ್ತೆ ತುಂಬಾ. ಅಲ್ಲಿಂದ ಮೈಸೂರಿಗೆ ಹೋಗಿ ಅರಮನೆ ನೋಡ್ಕೊಂಡು ಬರೋದು ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ 100 ರೂಪೀಸ್ ಕೊಟ್ಟು ಲೈನಲ್ಲಿ ಇದ್ದು ಬೇಗ ಹೋಗ್ತಾ ಇದ್ದೀವಿ. ಮಗುಗುನ ನಾನಲ್ಲ ನೀನು. ಟಿಕೆಟ್ ಕೊಟ್ರಾ? ಸೊ ಇವಾಗ ಎಂಟ್ರಿ ಆದ್ವಿ, 100 ರೂಪೀಸ್ ಟಿಕೆಟ್ ತಗೊಂಡು. ಬಟ್ ಇದು ಕೂಡ ಲೈನ್ ಇನ್ನೂ ದೊಡ್ಡದೇ ಐತೆ, ಇಷ್ಟೊಂದೇನು ಫುಲ್ಲು ಫ್ರೀ ಅಂತ ಏನಿಲ್ಲ ನೋಡಿ ಫ್ರೆಂಡ್ಸ್, ಹೇಳ್ಬೇಕು ಕಡೆ ಸ್ಪೆಷಲ್ ನಮಗ್ ಮಾತ್ರ ಈ ಕಡೆ ಬಿಟ್ಟು ಈ ಕಡೆ ಮಾತ್ರ ಬಿಟ್ಟಿದ್ದು. ಇವಾಗ ದರ್ಶನ ಮುಗಿಸಿದ್ವಿ, ಒಳಗಡೆನೇ ಇದ್ದೀವಿ. ಇನ್ನು ತುಂಬ 2 ನಿಮಿಷ ಕುತ್ಕೊಂಡು ಹೋಗೋಣ ಅಂತೇಳಿ ಕುತ್ಕೊಂಡಿದ್ದೀವಿ. ಸೊ ಫೈನಲಿ ದರ್ಶನ ಆಯಿತು, ಆಚೆ ಬಂದ್ವಿ. ಇಷ್ಟೊತ್ತಾಯಿತು. ಸ್ಪೆಷಲ್ ದರ್ಶನ ಅಂತ ಹೋದ್ರೂ ಟೈಮ್ ಆಯಿತು. ತಿಂಡಿ ತಿನ್ನಕ್ಕೆ ಹೋಗ್ಬೇಕು, ತುಂಬಾ ಹಸು ಆಗ್ತಾ ಇದೆ. ಮಾರ್ನಿಂಗಿಂದ ಯಾರು ಏನೂ ತಿಂದಿಲ್ಲ. ಟೈಮ್ ಬಂದು 11:30 ಆಯಿತು. ನಾವು ಎದ್ದಿದ್ದು ನೋಡಿದ್ರೆ 3 ಗಂಟೆ, ದರ್ಶನ ಮುಗಿಯೋಷ್ಟೊತ್ತಿಗೆ 11:30 ಇವಾಗ. ಸೊ ಇನ್ನು ಮಾರ್ನಿಂಗ್ ಏನೇನು ತಿಂದಿಲ್ಲ. ಇವಾಗ ಫಸ್ಟು ಏನಾದರೂ ತಿನ್ನಬೇಕು. ನಮ್ಮ ಮುದ್ದು ಮಕ್ಕಳು ನೋಡಿ, ಇವರು ಎಲ್ಲರೂ ಸೇರಿ ನಂಜನಗೂಡಿಗೆ ಬಂದಿದ್ದೀವಿ. ಸೊ ದರ್ಶನ ಎಲ್ಲ ಆಯಿತು, ಹೊರಡ್ತಾ ಇದ್ದೀವಿ. ಕಾಲಂತೂ ಫುಲ್ ಸುಡ್ತಾ ಇದ್ದೆ, ಫುಲ್ಲು ಬಿಸಿಲು. ಹಾಯ್ ಅಯ್ಯ, ಹಲೋ ಅನ್ನಿ. ಹಲೋ, ಏನು ತಿಂತಾ ಇದ್ದೀರಾ? ಇಡ್ಲಿ. ನೀವು ವಡೆ ತಿಂತಾ ಇದ್ದೀವಿ. ದರ್ಶನ ಆಯಿತು, ಹೊಟ್ಟೆ ಹಸಿತಾ ಇದೆ, ವಡೆ ತಿಂತಾ ಇದ್ದೀವಿ. ಹಾಂ, ಬನ್ನಿ ಫ್ರೆಂಡ್ಸ್, ನೀವು ತಿನ್ನಿ. ಇವಾಗ ಬಸ್ ಹತ್ತಿದ್ದೀವಿ. ಮತ್ತೆ ನಮಗೇನಾದ್ರು ಅಜ್ಜಿ, ನಮ್ಮ ಅಜ್ಜಿ ಮನೆಗೆ ಹೋಗೋಕ್ಕೆ ಇವಾಗ ಬಸ್ ಹತ್ತಿದ್ದೀವಿ. ಬಾಯ್. ಜಸ್ಟ್ ಇವಾಗ ಬಸ್ ಇಳಿದ್ವಿ. ಸೊ ಹೋಗ್ತಾ ಇದ್ದೀವಿ. ಇದು ಮನೆ ನಮಗೆ ಗೊತ್ತಿಲ್ಲ, ಮುಂದೆ ಕರ್ಕೊಂಡು ಹೋಗ್ತಾವ್ರೆ. ಹಿಂದೆ ಹೋಗ್ತಾ ಇದ್ದೀವಿ ನಾವು. ಎಲ್ಲಿ ಏನು ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಒಂಥರ ಏರಿಯಲ್ಲಿ ವಾತಾವರಣ ನೋಡ್ತಾ ಇದ್ದೇ ಇರಬೇಕು ಅಂತ ಅನಿಸ್ತಾ ಇದೆ. ಸೊ ಬಟರ್ ಫ್ರೂಟ್ ಎಲ್ಲ ಬಿಟ್ಟಿದೆ ನೋಡಿ. ಬಟರ್ ಫ್ರೂಟಾ? ಬಟರ್ ಫ್ರೂಟ್ ಅದು ಕಿತ್ಕೊಳ್ಳಮ್ಮ, ಜ್ಯೂಸ್ ಮಾಡ್ಕೊಳ್ಳುವ. ಎಷ್ಟು ಚೆನ್ನಾಗೈತೆ ಮನೆಗಳು, ಹೆಂಚಿನ ಮನೆಗಳು. ಇದೇ ನಮ್ಮ ಅಜ್ಜಿ ಮನೆ. ಬಂದು ಪಾಪ ಅವ್ರಿಗೇನೋ ಹುಷಾರಿರಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದು. ಇಲ್ಲಿ ಎಲ್ಲರೂ ಟೈರ್ಡ್ ಆಗಿತ್ತು. ನಮ್ಮ ಅಮ್ಮ ಏನೋ ಹೆಡ್ಡೇಕ್ ಅಂತಿಲ್ಲ, ಅವಳು ಮಲ್ಕೊಂಡಿದ್ರು. ಇವರೇ ನಮ್ಮ ಅಜ್ಜಿ. ನೋಡ್ಕೊಂಡು ಬಂದ್ವಿ. ನಾವೆಲ್ಲ ಹೊರಡ್ತಾ ಇದ್ವಿ, ಹಂಗಾಗಿ ಪಾಪ ಅವರು ಅಳ್ತಾ ಇದ್ರು. ಒಬ್ಬರೇ ಇರೋದಲ್ವ, ಸೊ ಅವ್ರಿಗೂ ಬೇಜಾರಾಗುತ್ತೆ. ಮುಂಚೆ ಅವರು ಕೂಡ ಬೆಂಗಳೂರಲ್ಲೇ ಇದ್ದಿದ್ದು. ಇವಾಗ ಏನೋ ಸ್ವಲ್ಪ ಅವ್ರ ಹಸ್ಬೆಂಡ್ ಎಕ್ಸ್ಪೈರ್ ಆದಮೇಲೆ ಅವ್ರು ಬಂದಿಲ್ಲ, ಅವರೆಲ್ಲ ಇರೋದು. ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಬಿಸಿಲಂತೂ ತುಂಬ ಬಿಸಿಲು ಯಪ್ಪ. ಈ ಬಿಸಿಲಲ್ಲಿ ನಾವು ಇದ್ಬಿಟ್ರೆ 1 ವಾರ ಇರೋಕ್ಕಾಗಲ್ಲ. ಬಟ್ ಮನೆಗಳವೆಲ್ಲ ವಾತಾವರಣ ಇರಬೇಕು ಅಂತ ಅನಿಸುತ್ತೆ. ಬಟ್ ಈ ಬಿಸಿಲಲ್ಲಂತೂ ಇರೋಕ್ಕಾಗಲ್ಲ ಯಪ್ಪ. ಬಟ್ ಮನೆಗಳು ನೋಡಿದ್ರೆ ಇರಬೇಕು ಅನ್ಸುತ್ತೆ ನಂಗೆ. ಒಂಚೂರು ಮಳೆನಾರ ಉಯಿಸಿ ಫ್ರೆಂಡ್ಸ್ ಒಳಗೆ ಪಾಪ ಬಿಸಿಲ ಕರ್ಗಾಗೋಯ್ತು. ಅದನ್ನ ಬೆಳ್ಳು ಅಮ್ಮ, ನಾನು ಯಾಕೋ ಈ ಊರಿಗೆ ಮದುವೆ ಬೇಕನ್ಸ್ತೈತೆ ಕಣಮ್ಮ. ಹಂಗಾರ ಅವಾಗೆ ನಮ್ಮ ದೊಡ್ಡವನ್ನಾರು ನೋಡ್ಕತ್ತೀವಿ. ಇನ್ನೇನು ಹೇಳ, ಒಂದೇ ನೋಡ್ಕೊತಲ್ಲ 2 ದಿನ ಆಗಿ ಅಮ್ಮಂಗೇನಮ್ಮ ಫೋನ್ ಮಾಡ್ತಾಳೆ ಹಂಗಂತೀಯಾ? ಇಲ್ಲ, ಹಂಗೆಲ್ಲ ಮಾಡಲ್ಲ. ಅದೇ ಕಂಡವ್ರಿಗೆ ಅಯ್ಯೋ ಅಂತೀವಿ. ನಮ್ಗೆ ನಮ್ ನಳ್ಕೊಂಬನಿಗೆ 1 ಲೋಟ ನೀರು ಕೊಡಲ್ಲ. ನಡೀರೆ ಅಲ್ವಾ? ನಿಜ ಹೇಳಿದೆ. ಹೋಗ್ತಾ ಅನ್ಕೊಂಡ್ಲೆ ನಿಮ್ಮ. ಈಗ ನಾವು ನಳ್ಕೊಂಬನ್ಗಿರ್ಲಿ, ಯಾಕಮ್ಮ ನಳ್ಕೊಂಬನ್ಗಿದ್ದಿ ಬಿಡು, ಮಲ್ಕೊ ಮಾಡ್ತೀನಿ ಅಂದ್ರೆ ಅನ್ನೋದಿಲ್ಲ. ಅದು ವಯಸ್ಸಾದಾಗ ಬರುತ್ತೆ ಅವೆಲ್ಲ. ಯಾಕೆ ಹಂಗ ಹೋದಿರಿ? ಹಿಂಗ್ ಬನ್ರಿ, ಯಾರಿಗೂ ನೆನಪೇ ಇಲ್ಲ ದಾರಿ. ನಿಮ್ಮ ಅಣ್ಣ ಬೈಕೊಂಡು ಓ, ಉಪ್ನೀರ್ಲೇನ್ ಕಿತ್ಕೊಂತಿದ್ದಾರೆ.
ದೊಡ್ಡಮ್ಮ ನಂಗೊಂದು ಅಲ್ಲಿ 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 ಅದೇ ತರ ಸ್ಟ್ರಾಬೆರಿ ತರ ಉಪ್ನೇರಳೆ ಹಣ್ಣಾದ್ರೆ ನಂಗೊಂದು ಕೊಟ್ಲಲ್ಲ, ಯಾರು ಕೊಟ್ಟಿದ್ದು? ಅವಳಿಗೆ ಕೊಟ್ಟಿದ್ದು. ಹೌದಾ? ಸೂಪರ್ ಉಪ್ನೇರಳೆ ಹಣ್ಣು ಎಲ್ಲೈತೆ? ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ. ಅಯ್ಯೋ ಎಷ್ಟೊಂದವೆ ಉಪ್ನೇರಳೆ ಹಣ್ಣು. ಅಕ್ಕ ಹೆಂಗನ್ಸ್ತು ಈ ಊರಿಗೆ ಬಂದು? ಈ ಊರಿಗೆ ಬಂದು ಖುಷಿ ಒಂದ್ ಕಡೆ ಆದ್ರೆ ಒಂದ್ ಕಡೆ ತುಂಬಾ ದುಃಖನೂ ಇದೆ. ನಮ್ಮ ದೊಡ್ಡಮ್ಮನ ಅಪರೂಪಕ್ಕೆ ನೋಡ್ಕೊಂಡು ಹೋಗ್ತಾ ಇದೀವಿ. ಅವ್ರಿಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ. ನಮ್ಮ ಅಜ್ಜಿಗೆ ತುಂಬಾ ದುಃಖ ಆಗ್ತಿದೆ ನಮ್ಮ ದೊಡ್ಡಮ್ಮನ ನೆನೆಸ್ಕೊಂಡ್ರೆ, ಅವ್ರ ಸ್ಥಿತಿ ನೆನೆಸ್ಕೊಂಡ್ರೆ. ಫ್ರೆಂಡ್ಸ್, ಅವ್ರಿಗೆ ಮಕ್ಕಳು ಕೂಡ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಹಿಂಗೇನೆ ಬೆಚ್ಕೋಬಿಡುತ್ತೆ, ನೋಡಿದ್ರೆ ಭಯ ಪಡುತ್ತಷ್ಟೇ, ಭಯ ಪಡುತ್ತಷ್ಟೇ. ಅದಕ್ಕೆ ಹಂಗ ಆಡೋದು. ಫೋಟೋ ತೆಗ್ಸ್ಕೊಂಡು ಸೊ ಫೈನಲಿ ಎಲ್ಲ ಮುಗೀತು. ನಾವು ಇವಾಗ ಮೈಸೂರಲ್ಲಿ ಇದ್ದೀವಿ, ಏನು ಊಟ ಮಾಡಿದ್ದೀವಲ್ಲ, ಹಾಗಾಗಿ ಊಟ ಮಾಡೋಣ ಅಂತ ಹೇಳಿ ಹೋಟೆಲ್ಗೆ ಬಂದ್ವಿ. ಸೊ ಊಟ ಮಾಡ್ತಿದ್ದೀವಿ, ಏನು ಆರ್ಡ್ರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಇಲ್ಲಿ ನೋಡಿ ದೊಡ್ಡಮ್ಮ, ಸೇ ಚೀಸ್ ಚೀಸ್. ಸೊ ಟೈಮ್ ಆಯಿತು, ಹೊರಡೋ ಟೈಮು ಮನೆಗೆ. ಹಾಗಾಗಿ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗಾಯ್ಸ್. ಸೊ ಇವತ್ತಿನ ಲಾಗ್ ಇಷ್ಟ ಆಗಿರಿ, ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.